ಮೂಲಕವಾಗಿ ಅವರು MP ಆಗಿದ್ದವರು ಅಂತ ಹೇಳಿದ್ರೆ ಇಡೀ ನಮ್ಮ ಪ್ರಪಂಚದಲ್ಲೇ ಯಾರು ಅವರ ದಾಖಲೆಯನ್ನು ದೀರ್ಘಕಾಲದ MP ಆಗಿ ಕೆಲಸ ಮಾಡಿದವರು ಅವರನ್ನೇ. ಸೊ ಅವರ ಒಂದು ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದರಲ್ಲಿ ನಾವೆಲ್ಲರೂ ಅಳವಡಿಸ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಅವರು ಡಿಫೆನ್ಸ್ ಮಿನಿಸ್ಟರ್ ಆದ ನಮಗೆ ಬಾಂಗ್ಲಾನ ಸಪ್ರೇಟ್ ಮಾಡೋದಕ್ಕೆ ಸಹಕರಿಸಿದ್ರು. ಆಮೇಲೆ ಅದಕ್ಕೆ ಅವ್ರ ಕೆಲಸ ಹೇಗಿತ್ತು ಅಂತ ಹೇಳ್ಬಿಟ್ಟು ಅವ್ರದ್ದು ಪ್ರತಿಯೊಂದು ಏನು ಕಾಂಟ್ರಿಬ್ಯೂಷನ್ ಟು ನೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸ್ವತಃ ಇಂದಿರಾ ಗಾಂಧಿ ಏನು ಓಪನ್ ಆಗಿ ಜಗಜೀವನ್ ರಾಮ್ ಅವರನ್ನ ಹೊಗಳಿದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಗೆ ಅವರು ಏನು ಹಸಿರು ಕ್ರಾಂತಿಕಾರ ಕೃಷಿ ಸಚಿವರಾದಂಥ ಸಂದರ್ಭದಲ್ಲಿ ಏನು ರೈತರ ಬೆಳೆಗಳನ್ನು ದ್ವಿಗುಣ ಮಾಡುವಂಥ ಒಂದು ಸಾಹಸಕ್ಕೆ ಕೈ ಹಾಕಿದ್ದಂಥ ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಬಾಬು ಜಗಜೀವನ್ ರಾಮ್ ಅವರು ಈ ದೇಶದ ರಕ್ಷಣಾ ಸಚಿವರಾಗಿ ಮತ್ತು ಕೃಷಿ ಸಚಿವರಾಗಿ ಒಳ್ಳೆಯ ಕೆಲಸವನ್ನು ಮಾಡಿದಂಥದ್ದನ್ನು ಸ್ಮರಿಸ್ಕೊಳ್ತಾ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಭಾರತೀಯ ಜನಸಂಘದ ಸ್ಥಾಪಕ ಅಧ್ಯಕ್ಷರು. ಇವತ್ತು ನಾವು ಈ ಜಾಗದಲ್ಲಿ ನಿಂತಿದ್ದೀವಿ ಅಂತ ಹೇಳಿದ್ರೆ ಅವರ ಬಲಿದಾನದ ಕೊಡುಗೆಯನ್ನು ಸ್ಮರಿಸ್ಕೋತೀವಿ. ಖಾತೆಗಳಲ್ಲಿ ದೇಶದ ಆಹಾರ ಖಾತೆ, ಕೃಷಿ ಖಾತೆ, ರೈಲ್ವೆ ಖಾತೆ, ವಿಶೇಷವಾಗಿ ರಕ್ಷಣಾ ಖಾತೆಯನ್ನು ನೀಡಿ ಭಾರತದ ಒಬ್ಬ ಉಪಪ್ರಧಾನಿಯಾಗಿ ಕೂಡ ಸರ್ವಕಾಲಿಕವಾಗಿ ನೆನಪು ಮಾಡುವಂಥ ಒಬ್ಬ ಶ್ರೇಷ್ಠ ನಾಯಕರಾಗಿ ಹೊರಹೊಮ್ಮಿದಂಥ ಬಾಪೂಜಿಯವರು ನಾವು ಇಂದು ಸ್ಮರಣೆ ಮಾಡೋದು ಭಾರತದ ಒಂದು ಹೆಮ್ಮೆ, ಒಂದು ಹಿರಿಮೆ. ಅವರ ಒಂದು ಆದರ್ಶ, ಅವರ ಚಿಂತನೆಗಳು ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದಿಸುವವರಿಗೆ ಯಾವತ್ತಿಗೂ ಕೂಡ ಅತ್ಯಂತ ಪ್ರೇರಕ ಅಂತ ಹೇಳಲಿಕ್ಕೆ ಬಯಸ್ತಾರೆ.